ಆ ನಿಯಮ ಉಲ್ಲಂಘನೆ ಮಾಡಿ ಅವ್ರಿಗೆ ಅವಕಾಶಗಳನ್ನು ಕೊಟ್ಟಿದ್ದಾರೆ ಅಂತ ಚರ್ಚೆ ಇರುವಂಥದ್ದು. ಯಾರು ಕೊಟ್ಟಿದ್ದಾರೆ? ಆರ್ಗನೈಸರ್ಸ್ ಕರೆದಿರ್ಬೋದು ಅವ್ರನ್ನ, ಆರ್ಗನೈಸರ್ಸ್ ಕರೆದಿರ್ತಾರೆ. ಆರ್ಗನೈಸರ್ಸಿಗೆ ನಾವು ಹೇಳಿದ್ದೀವಲ್ಲ, ಮಾಡಬೇಡಿ, ನೀವು ಕರಿಬೇಡಪ್ಪ, ಕರಿಬೇಡಿ ನೀವು, ಅದು ಉಲ್ಲಂಘನೆ ಆಗುತ್ತೆ ಅಂಥೇಳಿ ಅವ್ರಿಗೆ ತಿಳಿಸಿದ್ದೀವಿ. ಭಾಗವಹಿಸುವಾಗೇ ಇಲ್ಲ ಕಾರ್ಯಕ್ರಮದಲ್ಲಿ ಅಲ್ಲ, ಅದನ್ನು ನಾವು ಹೇಳಿದ್ದೀವಿ. ಈಗ FRR ಅಂತ ನಮ್ಮಲ್ಲಿದೆ, ಅವರು ಅವ್ರು ಮಾನಿಟರ್ ಮಾಡ್ತಾರೆ, ಅದನ್ನು ನಾವು ಅವ್ರಿಗೆ ತಿಳಿಸಿದ್ದೇವೆ. ಅಲ್ಲ ಸರ್, ಅಲ್ಲಿ ಎಕ್ಸಾಂಪಲ್ ಈಗ ಏನೋ ಅವ್ರು ಪರ್ಮಿಷನ್ ಎಲ್ಲ ತಗೊಂಡು ಇಲ್ಲದಿದ್ರು ಬರ್ತಿದ್ದಾರೆ ಅಂತ ವಿಷಯ ಬರ್ತದೆ. ಒಂದು ಕೇಳಿ ಅಲ್ಲಿ ಏನಾದ್ರು ಮಾತನಾಡಿದ್ರೆ ಸರ್ಕಾರ ಏನಾದ್ರು ಡಿಸೈಡ್ ಇತ್ತು ಅವ್ರ ಆಮೇಲೆ ಅದನ್ನು ಯೋಚನೆ ಮಾಡೋಣ. ಈಗ ನಾವು ಹೇಳಿದ್ದೀವಲ್ಲ, ನಾವು ಹೇಳಿದ್ದನ್ನು ಅವ್ರು ಕೇಳಿದ್ರೆ ಆಯ್ತಲ್ಲ. CM DCM ವೈಲೇಟ್ ಮಾಡಿದಾಗ ತಾನೇ ನೀವು ಹೇಳೋ ಪ್ರಶ್ನೆ ಬರೋದು. ಅದಕ್ಕೇನಾದ್ರು ಕಂಡು ಹಿಡ್ತೀರಾ ಇಲಾಖೆಯಿಂದ? ಸ್ವಾಭಾವಿಕವಾಗಿ ಮಾಡೇ ಮಾಡ್ತಾರೆ. ಸರ್, ಇದಂದ್ರೆ CM DCM ಭಾಗವಹಿಸುವ ಕಾರ್ಯಕ್ರಮದಲ್ಲಿ ಈ ನಿಯಮಗಳು ಯಾವುದೋ ಉಲ್ಲಂಘನೆ ಆಗಬಾರ್ದು, ಸರ್ಕಾರ ಅವಕಾಶ ಕೊಡಬಾರ್ದು ಅಂತಕ್ಕಂಥ ಕೂಗು ಆಸ್ ಅ ಅಪೋಸಿಷನ್ ಕಡೆಯಿಂದ ಕೂಡ ವ್ಯಕ್ತವಾಗ್ತಾ ಇದೆ. ಇಲ್ಲ, ಅಪೋಸಿಷನ್ನವ್ರಿಗೆ ಏನು ಜವಾಬ್ದಾರಿ ಇದೋ ನಮಗೆ 10 ಜವಾಬ್ದಾರಿ ಇದೆ. ನಾವು ಸರ್ಕಾರದ ವತಿಯಿಂದ ಆರ್ಗನೈಸರ್ಸಿಗೆ ಹೇಳಿದ್ದೀವಿ, ಈ ರೀತಿ ನೀವು ಯಾರನ್ನೋ ಹೊರಗಡೆಯಿಂದ ಕರಿಬೇಡಿ, ಭಾಷಣಕ್ಕಷ್ಟೇ ಅಲ್ಲ, ಅವ್ರಿಗೂ ಅಲ್ಲಿ ಉಪಸ್ಥಿತಿನೂ ಇರಬಾರ್ದು, ಆ ರೀತಿ ಎಲ್ಲ ಹೇಳಿದ್ದೇವೆ.